ಪ್ರವಾಹದ ಆತಂಕ ಶುರುವಾಗಿದೆ. ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಮಳೆ ವಿಫಲ ಆದದ್ರಿಂದ ಬರಗಾಲದ ಛಾಯೆ ಆಗಿದೆ. ಒಂದು 20-25% ಜನ ಬಿತ್ತನೆ ಮಾಡಿದ್ರು. ತೇವಾಂಶದ ಕೊರತೆಯಿಂದ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಕೂಡ ನಾಶ ಆಗಿ ಹೋಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಬರ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕು. ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಎಲ್ಲ ರೈತರನ್ನ, ಕರ್ನಾಟಕದ ಮುಂಗಾರು ಹಂಗಾಮಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತರನ್ನ ವಿಮೆಗೆ ಒಳಪಡಿಸ್ಬೇಕು. ವಿಮಾ ಕಂತನ್ನು ಸರ್ಕಾರವೇ ತುಂಬಬೇಕು ಅಂತ ಒತ್ತಾಯ ಮಾಡ್ತೀನಿ. ರೈತರು ತುಂಬುವಂಥ ಪರಿಸ್ಥಿತಿ ಒಳಗಿಲ್ಲ. ಮತ್ತು ಬರ ಘೋಷಣೆ ಮಾಡಿ ಜನರಿಗೆ ಉದ್ಯೋಗ ಕೊಡಬೇಕು. ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಮೇವು ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಬೇಕು. ಮತ್ತು ಖಾಸಗಿ ಗೋಶಾಲೆಗಳಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕು. ಈಗಾಗಲೇ ಕೆಲವು ಮಠಾಧೀಶರು ಅದು ಗೋಶಾಲೆಗಳನ್ನು ಮಾಡಿದ್ದಾರೆ. ಮುಧೋಳದಲ್ಲಿ ಒಂದು ಗೋಶಾಲೆ ಇದೆ. ಅವಕ್ಕೆಲ್ಲದಕ್ಕೂ ಸರ್ಕಾರ ಮೇವು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀರು ಮತ್ತು ಮೇವಿಗಾಗಿ ಪ್ರವಾಹದ ಆತಂಕ ಶುರುವಾಗಿದೆ. ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಮಳೆ ವಿಫಲ ಆದದ್ರಿಂದ ಬರಗಾಲದ ಛಾಯೆ ಆಗಿದೆ. ಒಂದು 20-25% ಜನ ಬಿತ್ತನೆ ಮಾಡಿದ್ರು. ತೇವಾಂಶದ ಕೊರತೆಯಿಂದ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಕೂಡ ನಾಶ ಆಗಿ ಹೋಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಬರ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕು. ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಎಲ್ಲ ರೈತರನ್ನ, ಕರ್ನಾಟಕದ ಮುಂಗಾರು ಹಂಗಾಮಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತರನ್ನ ವಿಮೆಗೆ ಒಳಪಡಿಸ್ಬೇಕು. ವಿಮಾ ಕಂತನ್ನು ಸರ್ಕಾರವೇ ತುಂಬಬೇಕು ಅಂತ ಒತ್ತಾಯ ಮಾಡ್ತೀನಿ. ರೈತರು ತುಂಬುವಂಥ ಪರಿಸ್ಥಿತಿ ಒಳಗಿಲ್ಲ. ಮತ್ತು ಬರ ಘೋಷಣೆ ಮಾಡಿ ಜನರಿಗೆ ಉದ್ಯೋಗ ಕೊಡಬೇಕು. ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಮೇವು ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಬೇಕು. ಮತ್ತು ಖಾಸಗಿ ಗೋಶಾಲೆಗಳಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕು. ಈಗಾಗಲೇ ಕೆಲವು ಮಠಾಧೀಶರು ಅದು ಗೋಶಾಲೆಗಳನ್ನು ಮಾಡಿದ್ದಾರೆ. ಮುಧೋಳದಲ್ಲಿ ಒಂದು ಗೋಶಾಲೆ ಇದೆ. ಅವಕ್ಕೆಲ್ಲದಕ್ಕೂ ಸರ್ಕಾರ ಮೇವು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀರು ಮತ್ತು ಮೇವಿಗಾಗಿ ಸರ್ಕಾರ ಆರ್ಥಿಕ ನೆರವನ್ನು ನೀಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದರ ಜೊತೆಯಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಮಳೆ ವಿಫಲ ಆದದ್ರಿಂದ ಬರಗಾಲದ ಛಾಯೆ ಆಗಿದೆ. ಒಂದು 20-25% ಜನ ಬಿತ್ತನೆ ಮಾಡಿದ್ರು. ತೇವಾಂಶದ ಕೊರತೆಯಿಂದ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಕೂಡ ನಾಶ ಆಗಿ ಹೋಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಬರ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕು. ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಎಲ್ಲ ರೈತರನ್ನ, ಕರ್ನಾಟಕದ ಮುಂಗಾರು ಹಂಗಾಮಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತರನ್ನ ವಿಮೆಗೆ ಒಳಪಡಿಸ್ಬೇಕು. ವಿಮಾ ಕಂತನ್ನು ಸರ್ಕಾರವೇ ತುಂಬಬೇಕು ಅಂತ ಒತ್ತಾಯ ಮಾಡ್ತೀನಿ. ರೈತರು ತುಂಬುವಂಥ ಪರಿಸ್ಥಿತಿ ಒಳಗಿಲ್ಲ. ಮತ್ತು ಬರ ಘೋಷಣೆ ಮಾಡಿ ಜನರಿಗೆ ಉದ್ಯೋಗ ಕೊಡಬೇಕು. ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಮೇವು ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಬೇಕು. ಮತ್ತು ಖಾಸಗಿ ಗೋಶಾಲೆಗಳಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕು. ಈಗಾಗಲೇ ಕೆಲವು ಮಠಾಧೀಶರು ಅದು ಗೋಶಾಲೆಗಳನ್ನು ಮಾಡಿದ್ದಾರೆ. ಮುಧೋಳದಲ್ಲಿ ಒಂದು ಗೋಶಾಲೆ ಇದೆ. ಅವಕ್ಕೆಲ್ಲದಕ್ಕೂ ಸರ್ಕಾರ ಮೇವು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀರು ಮತ್ತು ಮೇವಿಗಾಗಿ